Welcome to Chill Bro 3 and the Lepakshi Jatayu birth death place exploring travel vlog. Let's go. Where are we? Right here at the death place of Jatayu. Check it out. Wow, amazing. Absolutely stunning. ನೋಡಿ ಗೈಸ್, ನಾನು ಆವಾಗಲೇ ಹೇಳಿರೋ ಪ್ರಕಾರ ರಾಮಾಯಣದಲ್ಲಿ ಜಟಾಯು ಪಕ್ಷಿ ರಾಮ್ಗೆ ಕಾಯ್ತಾ ಇತ್ತು, ಮತ್ತು ಅದು ಸತ್ತು ಬಿದ್ದ ಸ್ಥಳ ಅಂತ ಹೇಳಿದ್ನಲ್ಲ, ಇದೇ ಸ್ಥಳ. ಇಲ್ಲಿ ಮೇಲೆ ಹತ್ತಬೇಕು. ನಮ್ಮ ಟ್ರಾವೆಲ್ ಮ್ಯಾಗ್ ಸ್ವಲ್ಪ ಸೈಡ್ ಬನ್ನಿ. ಇವ್ರನ್ನ ದಾಟ್ಕೊಂಡು ಹೋಗ್ಬೇಕು. ಓಕೆ, ಅವ್ರಿಗೆ ಅವರು ಸ್ಟೆಪ್ಸ್ ಅಂದ ತಕ್ಷಣ 1 ಕಿಲೋಮೀಟ್ರ್ ದೂರ ಹೋಗ್ತಾರೆ. ಅಂಥದ್ರಲ್ಲಿ ಸ್ಟೆಪ್ಸ್ ಹತ್ತಿಸ್ತಾ ಇದ್ದೀನಿ. ಅವರು ಪ್ರತಿ ಸರಿ ನಾವು ಟ್ರಾವೆಲ್ ಬ್ಲಾಗ್ ಮಾಡೋಕೆ ಹೋಗೋಣ ಬನ್ನಿರಿ ಎಂದಾಗೆಲ್ಲ ಒಂದೇ ಡೈಲಾಗು, ಹತ್ತೋದು ಎಲ್ಲಾದರೂ ಬೆಟ್ಟ ಹತ್ತೋದಿದ್ರೆ ಮಾತ್ರ ನಾನು ಬರಲ್ಲ ಅಂತ. ಅಲ್ಲ, ನಾನು ಬೆಟ್ಟ ಹತ್ತಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಂಥ ಬಿಸಿಲಾಗ ಹತ್ತಿದ್ರೆ ನಮ್ದು ಏನು ಪಾಡಾಗಬೇಕು. ನೀರು ಬೇರೆ ಕಡೆಯಿಂದೆಲ್ಲ ಬರ್ತೈತೆ. ನೋಡಿದ್ರಲ್ಲ, ಇದು ನಮ್ಮ ಟ್ರಾವೆಲ್ ಮಂಕ್ ಕತೆ. ಅವ್ರೇನೇ ಇದ್ರು ಟ್ರಾವೆಲ್ ಅಷ್ಟೇ ಮಾಡೋದು. ಓಕೆ, ಟ್ರಕ್ಕಿಂಗ್ ಎಲ್ಲ ಮಾಡಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಅವ್ರನ್ನ ಓನ್ಲಿ ಟ್ರಾವೆಲ್ ಮಾಡಿಸ್ಬೇಕು. ಲೆಟ್ಸ್ ಗೋ. ಟಾಪಿಗೆ ಹೋಗೋಣ. ಅಲ್ಲಿದೆ ನೋಡಿ, ಇಲ್ಲ ಜಟಾಯು ಪಕ್ಷಿದು ಇದು ಕಾಣುತ್ತೆ, ಸ್ಟ್ಯಾಚು. ತೋರಿಸ್ತೀನಿ ಬನ್ನಿ, ಅಲ್ಲಿ ಹತ್ರಕ್ಕೆ ಹೋಗಿ. ಇದೇ ಗೈಸ್ ಸ್ಟೆಪ್ಸು. ಮೇಲೆ ಹತ್ತುತ್ತಾ ಹೋಗ್ಬೇಕು. ತುಂಬ ಜಾಸ್ತಿ ಇಲ್ಲ, ಒಂದು 50 ಸ್ಟೆಪ್ಸ್ ಇರ್ಬೋದು ಅಷ್ಟೇ. 50ನೂ ಇಲ್ಲ, ಇನ್ನೂ ಕಮ್ಮಿ ಇದೆ. ಅದನ್ನು ಹತ್ತಕ್ಕೆ ನಮ್ಮ ಟ್ರಾವೆಲ್ ಮಂಕ್ ಉಸ್ ಅಂತವ್ರೆ. ಎಷ್ಟಿದೆ? 50 ಜಾಸ್ತಿ ಅಷ್ಟೇ ರೀ. ಹಾಂ, ಅಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದ್ರೆ ಇಲ್ಲಿಗೆ 50 ಆಯಿತು. ಹಾಂ, ಇಲ್ಲಿಂದ ಇಲ್ಲಿ 50, 100 ಅಷ್ಟೇ. 100 ಇದೆಯಾ? ಓಕೆ. ಹತ್ತಿ ವಿವೇಕ್, ಇನ್ನೇನು ಇಷ್ಟಪಡ್ತೀಯಪ್ಪ ಸ್ಟೆಪ್ಸ್ ಹತ್ತಿ? ಅಯ್ಯೋ, ಸ್ಟೆಪ್ಸ್ ಇದೆ ಅಂತ ನನಗೆ ಸ್ವಲ್ಪ ಕಡೆ ತಿರುಗಿಸಿ ಮೇಲೆ ಇದೆ. ಅವ್ರು ಹೇಳಿದ್ಮೇಲೆ ತೋರಿಸದೆ. ಹಾಂ, ಎಸ್. ನಾನು ಆವಾಗಲೇ ತಿಳಿಸಿರೋ ಪ್ರಕಾರ ಲೇಪಾಕ್ಷಿ ಟೆಂಪಲ್ ಏರಿಯಲ್ ವ್ಯೂ ಹೆಂಗೆ ಕಾಣ್ತಾ ಇದೆ? ಓ ಮೈ ಗಾಡ್, ಮಸ್ತಾಗಿದೆಯಲ್ಲ ನೋಡಿ. ನಮಗೆಲ್ಲ ತಿಳಿದಿರೋ ಹಾಗೆ ರಾಮಾಯಣದಲ್ಲಿ ಬರೋ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಜಟಾಯು ಪಕ್ಷಿ ಎದುರಾಗುತ್ತೆ. ಆ ಜಟಾಯು ಪಕ್ಷಿನ ರಾವಣ ವಧೆ ಮಾಡ್ತಾನೆ. ವಧೆ ಮಾಡಿದ ಸಂದರ್ಭದಲ್ಲಿ ಅದು ರಾಮನಿಗೆ ಇನ್ಫಾರ್ಮೇಶನ್ ಕೊಡೋ ಉದ್ದೇಶದಿಂದ, ಅಂದ್ರೆ ನಾನು ಅದನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅದು ತನ್ನ ಜೀವನ ಬಿಗಿದಿಟ್ಟುಕೊಂಡು ಕಾಯ್ತಾ ಇರುತ್ತೆ. ಕಾಯ್ತಾ ರಾಮ ಬಂದ ತಕ್ಷಣನೇ ಅವನಿಗೆಲ್ಲ ವರದಿ ಒಪ್ಪಿಸ್ಬಿಟ್ಟು, ಹಿಂಗೆ ರಾವಣ ಸೀತಾಮಾತೆನ ಅಪಹರಿಸ್ಕೊಂಡು ಈ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಅಂತ ಕಾಯ್ತಾ ಬಿದ್ದಿದ್ದಂತ ಸ್ಥಳ ಇದು. ಓಕೆ, ಮತ್ತೆ ಇಲ್ಲಿ ನಾವು ಶ್ರೀರಾಮನ ಒಂದು ಪಾದದ ಗುರುತನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ನೋಡಿ, ಇಲ್ಲಿ ಹಾಕಿದ್ದಾರೆ ಫುಟ್ ಪ್ರಿಂಟ್ ಆಫ್ ರಾಮ ಅಂತ. ಈ ರಾಮನ ಪಾದ ಕೂಡ ಇಲ್ಲಿ ಕಾಣುತ್ತೆ. ಅದೇ ರೀತಿ ನಾವು ಜಟಾಯು ಪಕ್ಷಿ ತನ್ನ ಜೀವನ ಆ ಒಂದು ಇನ್ಫಾರ್ಮೇಶನ್ ಕೊಡೋಕ್ಕಾಗಿನೇ ಹಿಡಿದಿಟ್ಟುಕೊಂಡಿತ್ತು ಅನ್ನೋದು ಇಲ್ಲಿನ ವಿಶೇಷವಾದಂಥ ಸ್ಥಳ. ಮತ್ತೆ ಆ ಜಟಾಯು ಪಕ್ಷಿ ತನ್ನ ಪ್ರಾಣವನ್ನ ಬಿಟ್ಟಂತ ಸ್ಥಳ ಕೂಡ ಇದೆ. ಅದರ ಒಂದು ಸ್ಮಾರಕವಾಗಿನೇ ಇಲ್ಲಿ ಜಟಾಯು ಪಕ್ಷಿದ ಒಂದು ಪಾರ್ಕ್ನೇ ಮಾಡಿದ್ದಾರೆ. ಇಲ್ಲಿಂದ ವ್ಯೂ, ಲೇಪಾಕ್ಷಿನ ಫುಲ್ ವ್ಯೂನ ನಾವು ಇಲ್ಲಿಂದ ನೋಡ್ಬೋದು. ಇಲ್ಲೇನು ನೋಡ್ತಾ ಇದ್ರಲ್ಲ, ಇದೇ ರಾಮನ ಪಾದ ಅಂತ ಹೇಳಲಾಗುತ್ತೆ. ಮತ್ತೆ ಇಲ್ಲಿ ಪೂಜೆ ಕೂಡ ನಡೀತದೆ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಬಟ್ ಅಲ್ಲಿ ಯಾವುದೇ ರೀತಿ ದೇವ್ರನ್ನ ನಾವು ನೋಡಕ್ಕಾಗಲ್ಲ. ಜಸ್ಟ್ ಒಂದು ಪಾಳು ಬಿದ್ದಿರೋ ಒಂದು ದೇವಸ್ಥಾನ ಇದೆ. ಮತ್ತೆ ನೀವು ಆ ಜಟಾಯು ಪಕ್ಷಿ ಏನು ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿಗೆ ಯಾರನ್ನೂ ಬಿಡೋದಿಲ್ಲ. ಓನ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಬಂದಾಗ ಮಾತ್ರ ಅಲ್ಲಿಗೆ ಬಿಡ್ತಾರೆ ಅಷ್ಟೇನೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಏನಕ್ಕೆ ಅಂದ್ರೆ ಸೇಫ್ಟಿ ಪರ್ಪಸ್. ಈ ನಮ್ಮ ಜನ ಸುಮ್ಮನೆ ಇರಲ್ಲ, ಎಲ್ಲೋದ್ರೂ ಏನಾದರೂ ಒಂದು ಕಿತಾಪತಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅಲ್ಲಿ ಲಾಕ್ ಮಾಡಿದ್ದಾರೆ. ನಮ್ಮ ಟ್ರಾವೆಲ್ ಮಂಕ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ರಾವಣನ್ಗೆ ಬೇರೆ ಜಾಗ ಸಿಗ್ಲಿಲ್ಲ, ಇಷ್ಟು ಹೈಟಲ್ಲಿ ಬಂದ ಈ ಕೆಲಸ ಮಾಡ್ಬೇಕು ಅನ್ನೋದು ಅವರ ಅನಿಸಿಕೆ. ಸುಮ್ಮನೆ ಇರೋದೇ ಇಲ್ಲ ಅವನು ರಾವಣ, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇದ್ದ ಅಂತ ಅವ್ರು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ನಿಮಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ
ಒಂದು ಮೋಟಿವೇಶನ್ ಆಗಿರುತ್ತೆ. ಓಕೆ, ನಾನು ನಿಮ್ಗೆಲ್ಲರಿಗೂ ಈ ವಿಡಿಯೋ ಖುಷಿ ತಂದಿದೆ ಅನ್ನೋ ಒಂದು ಭರವಸೆ ಮೇಲೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೀನಿ. ಅಂಟಿಲ್ ಅಂಡ್ ಅನ್ಲೆಸ್ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್ along with Travel Monk YouTube channel. Thank you very much. Thank you for watching.